ಆತ್ಮೀಯರೇ, ಬಾಗಲಕೋಟೆ ಉಪಚುನಾವಣೆಯ ವಿಷಯದಲ್ಲಿ ಮೇಟಿ ಕುಟುಂಬದವರು, ಅವರ ಅಭಿಮಾನಿಗಳು ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಟಿಯವ್ರ ಮನೆಯಲ್ಲಿ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದರೆ ಅರ್ಜಿ ಕೊಡಲಿ. ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು. ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಡ್ರಿ. ಯಾರಿಗೆ ನಾನೀಗ ಹೇಳ್ತಾ ಇರೋದು? ಮಹಾದೇವಿ ಅವರಿಗೆ, ಉಮೇಶ್ ಅವರಿಗೆ, ಮಲ್ಲಿಕಾರ್ಜುನ ಅವರಿಗೆ. ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನು ಹೇಳಿಕೆ ಕೊಡ್ಕೂಡುದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳ್ರಿ. ಪಕ್ಷದ ಶಿಸ್ತಿಗೆ, ಒಕ್ಕಟ್ಟಿಗೆ ಇತ್ತೀಚಿನ ಹಲವಾರು ಹೇಳಿಕೆಗಳು ಮುಜುಗರ ತರ್ತಾ ಇವೆ. ಕಾರ್ಯಕರ್ತರು ನೊಂದುಕೊಳ್ತಾ ಇದ್ದಾರೆ. ನನಗನ್ನಿಸ್ತದೆ ಇವರು ಅತಿಯಾದಂಥ ಹೇಳಿಕೆಗಳು ಒಬ್ಬರೊಂದು ಇವರಲ್ಲಿ ಒಕ್ಕಟ್ಟು ಇಲ್ಲೇ ಇಲ್ಲಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಅದರ ಜೊತೆಗೆ ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾ ಇದೆ, ಅನುಕಂಪ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು. ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಇದ್ದೆ, ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಎರಡನೇದಾಗಿ, ಮಹಾದೇವಿ ಮೇಟಿಯವರ ಸುಮಾರು 8-15 ಸಾಮಾಜಿಕ ಜಾಲತಾಣದಲ್ಲಿ ಗುಳೇದಗುಡ್ಡದ ದುಷ್ಟ ವ್ಯಕ್ತಿ ಅಂತ ಹೇಳ್ತಾರೆ. ಬರೀ ಯಾರು? 38,000 ಜನಸಂಖ್ಯೆ ಗುಳೇದಗುಡ್ಡದ್ದು. ಅದೇ ಗುಳೇದಗುಡ್ಡದ ಜನ ಶ್ರೀಮಾನ್ ಎಚ್.ವೈ. ಮೇಟಿಯವರನ್ನು 3 ಸಾರಿ ಶಾಸಕರನ್ನಾಗಿ ಮಾಡಿತ್ತು, ಮಂತ್ರಿ ಆಗಿದ್ದರು, MP ಆಗಿದ್ದರು. ಗುಳೇದಗುಡ್ಡ ಅಂತ ನೀವು ಬಳಕೆ ಮಾಡೋದು ಇಡೀ ಗುಳೇದಗುಡ್ಡಕ್ಕೆ ನೋವಾಗಿದೆ, ಅಪಮಾನ ಆಗಿದೆ. ಗುಳೇದಗುಡ್ಡದಲ್ಲಿ ಅಂಥವ್ರು ನಿಮ್ಮ ಯಾರು ಇದ್ರೆ ಅವ್ರ ಹೆಸರು ಹೇಳ್ರಿ. ಅವರೇ ಹಿಂಗೆ ಮಾಡ್ತಾ ಇದ್ದಾರಂತೆ. ಆದರೂ ಅದು ಹೇಳುವುದು ಕೂಡ ಪದ್ಧತಿ ಅಲ್ಲ. ಅದನ್ನು ನಾವು ಬಗೆಹರಿಸ್ಕೋಬೇಕು, ಕುಂತು ಮಾತಾಡಬೇಕು. ಆದರೆ ನೀವು ಗುಳೇದಗುಡ್ಡದ ಮೇಲೆ ಗುಳೇದಗುಡ್ಡ ಅನ್ನುವಂಥದ್ದನ್ನು ಆ ನಗರದ ಹೆಸರು ತೆಗೆದುಕೊಂಡದ್ದು ಸಮಂಜಸವಲ್ಲ. ಗುಳೇದಗುಡ್ಡದಲ್ಲಿ ಇಂಥ ವ್ಯಕ್ತಿ ಬೇಕಾರನ್ರಿ, ವ್ಯಕ್ತಿ ಹೆಸರು ಹಾಕಲಾರದೆ ಇಡೀ ಗುಳೇದಗುಡ್ಡಕ್ಕೇ ನೀವು ಆರೋಪ ಕೊಟ್ಟಂಗಾಗುತ್ತೆ, ಅವಮಾನ ಮಾಡಿದಂಗಾಗುತ್ತೆ. ಇಲ್ಲಿಗೆ ನಿಲ್ಲಬೇಕು. ನಿಮಗೆ ಎಲ್ಲರಿಗೂ ಹೇಳ್ತೇನೆ, ನಾನು ಅವರ ಬೆಂಬಲಿಗರಿಗೂ ಹೇಳ್ತೇನೆ, ನೀವು ಒಂದು 10 ಲಾರಿ ಮಾಡಿಕೊಂಡು, ಟ್ರ್ಯಾಕ್ಸ್ ಮಾಡಿಕೊಂಡು, 1-2 ಟ್ರೇನ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ರಿ. ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ರಿ, ಇವರಿಗೆ ಟಿಕೆಟ್ ಕೊಡಿ ಅಂತೇಳಿ. ಶಿವಕುಮಾರ್ ಸಾಹೇಬ್ ಅಧ್ಯಕ್ಷರಿಗೆ ಭೇಟಿಯಾಗಿ ಇವರಿಗೆ ಟಿಕೆಟ್ ಕೊಡು ಅಂತ ಹೇಳ್ರಿ. ಜಿಲ್ಲಾ ಉಸ್ತುವಾರಿ ಸಚಿವ R.P. ತಿಮ್ಮಾಪುರ ಅವ್ರಿಗೆ ಹೇಳ್ರಿ. ಆ ಸಾಮಾಜಿಕ ಜಾಲತಾಣದಿಂದ ಈ ಒಂದು ಏನೊಂದು ಕ್ರಮ ಇದೆ, ಇದನ್ನು ನಿಲ್ಲಬೇಕು. ಇದು ಪಕ್ಷಕ್ಕೆ ಹಾನಿಯಾಗ್ತದೆ, ಅವರ ಮನೆತನದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಗೋಚರ ಆಗ್ತದೆ. ಇಲ್ಲಿಗೆ ನಿಲ್ಲಬೇಕು, ಎಲ್ಲರೂ ನಿಲ್ಲಿಸ್ಬೇಕು. ನಾಳೆಯಿಂದ ಏನಾದರೂ ಇವರು ಯಾವುದಾದ್ರೂ ಸಾಮಾಜಿಕ ಜಾಲತಾಣ ಬಂದರೆ ಅವ್ರ ನಂಬರ್ ಏನು ತೆಗೆದು ನಾವು ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ. ಇದು ಪಕ್ಷದ ಹಿತದೃಷ್ಟಿಯಿಂದ ಹೊರತಾಗಿ ಮತ್ತೊಂದು ಯಾವಲ್ಲ. ನಾವು ಅನ್ಯೋನ್ಯವಾಗಿ ದಿವಂಗತ ಮೇಟಿಯವ್ರ ಜೊತೆಗೆ ಬಂದಂಥವನು, ಈ ಮಲ್ಲಿಕಾರ್ಜುನ ಇರಲಿ, ಭಾಯಕ್ ಉಮೇಶ್ ಇರಲಿ ಮತ್ತು ಮಹಾದೇವಿ ಇರಲಿ, ಈ 4 ಜನ ಮೇಟಿಯವರ ಮಕ್ಕಳನ್ನು ನಾನು ನಮ್ಮ ಅಣ್ಣನ ಮಕ್ಕಳು ಎನ್ನುವಂಥ ಭಾವನೆಯಿಂದ ನೋಡ್ತಾ ಇದ್ದೇನೆ. 2-3 ಸಾರಿ ಕರೆಯೋದಕ್ಕೂ ಕಳಿಸಿದ್ದೇನೆ, ವರಿಷ್ಠರ ಭೇಟಿಗೆ ಏನೂ ಇಲ್ಲ. ಆದ್ದರಿಂದ 4ರಲ್ಲಿ ಯಾರಿಗೆ ಕೊಡಬೇಕು? ನಾನು ಸ್ಪಷ್ಟವಾದ ನಿಲುವು ಹೇಳಿಬಿಟ್ಟಿದ್ದೇನೆ. ಮೇಟಿಯವರು ಚುನಾಯಿತರಾಗಿದ್ದರು, ತೀರಿ ಹೋದರು. ಅವರು 23ರ ಚುನಾವಣೆಯಲ್ಲಿ ಸೋತಿದ್ರೆ ನಾನು ಆಕಾಂಕ್ಷಿ ಆಗ್ತಿದ್ದೆ, ಇನ್ನೊಬ್ಬರು ಆಗ್ಬೋದಾಗಿತ್ತು, ಇನ್ನೊಬ್ಬರು ಆಗಬೇಕಾಗಿತ್ತು, ಯಾರಿಗೂ ಕಟ್ಟಳೆ ಇಲ್ಲ. ಆದರೆ ಮೇಟಿಯವರು ಇಲೆಕ್ಷನ್ನಲ್ಲಿ ಗೆದ್ದದ್ರಿಂದ ಅವ್ರ ಕುಟುಂಬಕ್ಕೆ ಈ ಟಿಕೆಟ್ ಹೋಗಲಿ ಅಂತ ಬಹಿರಂಗವಾಗಿ ನಾನು ಹೇಳಿದ್ದೇನೆ, ಈಗಲೂ ಹೇಳ್ತಾ ಇಲ್ಲ. ಅದು ವರಿಷ್ಠರಿಗೆ ಬಿಟ್ಟು ವಿಚಾರ. ಯಾರಿಗೆ ಕೊಡ್ತಾರೋ, ಬೇರೆದವ್ರಿಗೆ ಕೊಡ್ತಾರೋ ನನಗೆ ಗೊತ್ತಿಲ್ಲ, ನಮ್ಮನ್ನೇನು ಕೇಳಿಲ್ಲ.
ಆದರೆ ಈ ರೀತಿ ಬೆಳವಣಿಗೆ ಇದು ನಿಮಗೆ ಪೆಟ್ಟು ಬೀಳ್ತದೆ, ಇಲ್ಲಿಗೆ ನಿಲ್ಲಿಸ್ರಿ ಅನ್ನುವಂಥದ್ದೇ ನನ್ನ ವಿನಂತಿ, ಮನವಿ. ಅವರ ಹಿಂಬಾಲಕರು ಅಭಿಮಾನಿಗಳಿಗೂ ಇರುವುದು ತಪ್ಪಲ್ಲ. ಈ ಬಹಿರಂಗ ಹೇಳಿಕೆಯನ್ನು ಅವರ ಅಭಿಮಾನಿಗಳು ನಿಲ್ಲಿಸಬೇಕು, ಅವ್ರ ಬಂಧುಗಳು ನಿಲ್ಲಿಸಬೇಕು ಅಂಥೇಳಿ ನಾನು ಸ್ಪಷ್ಟವಾಗಿ ಈ 4 ಜನರಿಗೆ ಹೇಳೋದಲ್ಲದೆ ಅವರ ಅಭಿಮಾನಿಗಳಿಗೂ ಹೇಳ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಿಗೆ ನಿಲ್ಲಿಸ್ರಿ, ನಿಮ್ಮದು ಟಿಕೆಟ್ ಬೇಕಾಗಿದ್ದರೆ ಬೆಂಗಳೂರಿಗೆ ಹೋಗ್ರಿ, ಕೇಳ್ರಿ, ಬರ್ರಿ. ಆವಾಗ ನನಗೆ ಯಾವಾಗ ಏನು ಕೇಳ್ತಾರೆ ಅನ್ನೋದನ್ನು ನಾನು ಅವಾಗ ಕೊಡುವಾಗ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ, ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಏನು ಕೊಡಬೇಕು ಕೊಡ್ತೇನೆ. ಈ ಬಹಿರಂಗವಾದಂಥ ಈ ಚಟುವಟಿಕೆ ನಿಲ್ಲಬೇಕು.